ನೋಡ್ಕೊಂಡ್ ಬರ್ತೀರಿ ಹೆಂಗಿತ್ತು ಮೂವಿ? ತುಂಬಾ ಚೆನ್ನಾಗಿದೆ ಸರ್. ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ತುಂಬಾ ಇಷ್ಟ ಎಷ್ಟು ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 4 ವರ್ಷ ನಂತರ ಬಂದು ಎಷ್ಟು ಹೇಗೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆಕ್ಷನ್ ಎಲ್ಲ ಹೆಂಗಿತ್ತು ನೋಡ್ಬೇಕಾದ್ರೆ? ಅವ್ರು ಈ ತರ ಮಾಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೆಂಗಿತ್ತು? ಏನ್ ಇಷ್ಟ ಆಯ್ತು ಮೂವಿ ಚೆನ್ನಾಗಿತ್ತು, ನಿಮಗೆ? ಸೂಪರ್ ಆಗಿತ್ತು ಸರ್. ಏನ್ ಇಷ್ಟ ಆಯ್ತು? ಫೈಟ್ ಎಲ್ಲ ಡಬಲ್ ಆಕ್ಟಿಂಗ್. ಎಸ್ ಯಾ ಖಂಡಿತ. ಫಸ್ಟ್ ಆಫ್ ಆಲ್ ಏನಪ್ಪ ಫಸ್ಟ್ ಹಾಫ್ ಸೂಪರ್ ಆಗಿದೆ, ಸೆಕೆಂಡ್ ಹಾಫ್ ಓಕೆ ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಸೂಪರ್ ಚೆನ್ನಾಗಿದೆ ಸರ್. ಡೈಲಾಗ್ಸ್ ಯಾ ಎಲ್ಲ ನೆಕ್ಸ್ಟ್ ಲೆವೆಲ್ ಸರ್. ಫ್ಯಾಮಿಲಿ ನೋಡ್ಬೋದು. ಫ್ಯಾಮಿಲಿ ನೋಡ್ಬೋದು. ಇವಾಗಿರೋ ಪ್ರೆಸೆಂಟ್ ಓಕೆ, ಬಟ್ ಇದು ಮುಂಚೆ ಇತ್ತಲ್ಲ ಆ ಥರ ಫ್ಯಾಮಿಲಿ ಎಲ್ಲ ಸೆನ್ಸ್ ಇಲ್ಲ ಈಗ. ಕಂಪೇರ್ ಲಾಸ್ಟ್ ಇದು ಯಾವ್ದು ಇಷ್ಟ ಆಯ್ತು ಕಂಪೇರ್ ಮಾಡ್ಬೇಕು ಸರ್? ಕಂಪ್ಯಾರಿಸಬಲ್ ಇಲ್ಲ ಸರ್. KGF ಬೇರೆ ಇದೆ, ಬೇರೆ ಪ್ಯಾಟ್ರನ್. ಯಾ ಓಕೆ, ಬಟ್ ಇದು ಏನು ಯಶ್ ಸರ್ದು ರೇಂಜ್ ನೋಡಕ್ ಹೋದ್ರೆ ಸೂಪರ್ ಆಗಿದೆ. ಯಾವ ಲುಕ್ ನಿಮ್ಗೆ ಇಷ್ಟ ಆಯ್ತು? ರಾಯನ್, ವಿಕೆಟ್ ಇಲ್ಲ ಸರ್ ಆಲ್ವೇಸ್ ಎರಡು ಸೂಪರ್ ಆಗಿದೆ. ಎಸ್ ಅವ್ರನ್ನ ಬಿಟ್ಟು ನಿಮ್ಗೆ ಯಾರು ಇಷ್ಟ ಆದ್ರು? ಯಶ್ ಅವ್ರು ಬಿಟ್ರೆ ನಾ ಬೇರೆ ಅವ್ರ ಇದ್ರು, ಬಟ್ ಸೆಕೆಂಡ್ ಹಾಫ್ ಅಷ್ಟೊಂದು ಅವ್ರದ್ದು ಏನ್ ರೋ ಇರ್ಲಿಲ್ಲ. ಬಟ್ ಓಕೆ, ಯಶ್ ಅವ್ರ ನಂಬರ್ 1 ಸರ್. ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಯಾ ಗುಡ್, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿತ್ತು. ಎಲ್ರು ಹೋಗಿ ಮತ್ತೆ ನೋಡ್ಬೇಕು. ನಾನು ಮತ್ತೆ ನನಗ ಎಷ್ಟು ಇಷ್ಟ ಆದ, ತುಂಬಾ ಇಷ್ಟ ಆದ. ಚೆನ್ನಾಗಿದೆ ಬ್ರೋ. ಇಷ್ಟ ಆಯ್ತಾ? ಚೆನ್ನಾಗಿದೆ. ನಿಮ್ಗೆ ಹೆಂಗಿತ್ತು? ಚೆನ್ನಾಗಿ ಹೇಗಿತ್ತು? ನೀವು ಟಾಕ್ಸಿಕ್ ಬರ್ತಾ ಇದ್ದೀರಾ? ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು? ಹೇಗಿತ್ತು ನಿಮ್ಗೆ? ಟಾಕ್ಸಿಕ್ ತರನೇ ಇತ್ತು. ಹೌದು. ಎಕ್ಸ್ಪೆಕ್ಟೇಷನ್ ಹೇಗಿತ್ತಲ್ಲ ಅದೇ ರೀತಿ ಮೂವಿನೇ ಇದೆ. ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಟಾಕ್ಸಿಕ್ ಬಗ್ಗೆ? ಅದೇ ರೀತಿ ಓಕೆ, ಬಟ್ ಕನ್ನಡದಲ್ಲಿ ಜಾಸ್ತಿ ಮೂವಿ ನೋಡಿರ್ಲಿಲ್ಲ ಈ ನಡುವೆ. ಸೊ ಟಾಕ್ಸಿಕ್ ಪ್ರಾಬಬ್ಲಿ ಒನ್ ಆಫ್ ದ ನೈಸ್ ಮೂವೀಸ್ ಅಂತ ಅನ್ಸುತ್ತೆ. ನೈಸ್ ಆಕ್ಷನ್ಸ್ ಎಲ್ಲ ಹೆಂಗಿತ್ತು? ಆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಕಂಪ್ಯಾರಿಟಿವ್ ನಮ್ ಈ ಸ್ಯಾಂಡಲ್ವುಡ್ ಅಲ್ಲಿ ಯಾವ್ದು ಬಂದಿರಲಿಲ್ಲ ಈ ತರ ಮೂವಿ. ಚೆನ್ನಾಗಿದೆ ಮೂವಿ. ಓವರ್ ಆಲ್ ಪ್ಲಾಟ್ ಟ್ವಿಸ್ಟ್ ಇಂದ ಹಿಡಿದು ಎಲ್ಲದೂ ಚೆನ್ನಾಗಿದೆ. ಡೈರೆಕ್ಟರ್ ಫೀಮೇಲ್ ಅವರು ಹಾ ಮೂವಿ ಯಾವ ರೀತಿ ಔಟ್ಪುಟ್ ಬಂದಿದೆ? ನೀವು ಫೀಮೇಲ್ She's done a great job. Yeah, she's done a very great job. Geetu ma'am has done a great job. BGM VFX ಬಗ್ಗೆ ಏನು ಹೇಳ್ಬೇಕಂದ್ರೆ? Huh? BGM VFX sounds Visuals, as I said, visuals are very great. Yeah. ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಫೀಮೇಲ್ ಹೀರೋಯಿನ್ಸ್ ಎಲ್ಲ ಇದೆ. So now of course Rukmini. You're not giving up first. Now Sandalwood and then found. ಅವ್ರಿಗೆ ಬಿಟ್ರೆ ನಯನತಾರ ಯಾರು? Everybody have done great. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ವುಮೆನ್ ಕ್ಯಾರೆಕ್ಟರ್ಸ್ ಎಲ್ಲಾನು ಚೆನ್ನಾಗಿ, ಎಲ್ಲಾ ವುಮೆನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾರು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. One word for Rocking Star. One word for Rocking Star. Rocking star. He has always lived up to his word, and he is living as well. Nothing. Out of Rocking 10 star. expected last movie. 9. Because at the last part drag ತರ ಅನ್ಸ್ತು, but everything was great. Twist ಹೇಗೆ ಅನಿಸ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ? twist ಇತ್ತು. Actually twist ಇತ್ತು. Twist actually ಇತ್ತು, but drag ಮಾಡಿದ್ರು ಅನ್ನಿತ್ತು ಅಷ್ಟೇ. It was great. 14 ನಿಮಿಷ ಏನೋ ಇದೆ. ಬರ್ತಿದ್ಯಾ? Yeah. ವರ್ತಿದೆ. Thank you. ಆಲ್ರೈಟ್. ಏನ್ ರಿಕ್ವೆಸ್ಟ್ ಅಂದ್ರೆ ಎಲ್ಲಾರ್ಗುನು ಕನ್ನಡ ಮೂವೀಸ್ ನ ಬೆಳೆಸಿ ಅಷ್ಟೇ. ಯಾವ್ದೇ ಕನ್ನಡ ಮೂವಿ ಆದ್ರೂನು ಯಾವ್ದೇ ಇದ್ರೂನು ಎಲ್ಲ ಬೆಳೆಸಿ ಅಷ್ಟೇ. ನಾಟ್ ಜಸ್ಟ್ ಟಾಕ್ಸಿಕ್. ಯಾವ್ದೇ ಮೂವಿ ಬಂದ್ರೂನು ಮೇಕ್ ಶೋರ್ ಬಂದಿ ಥಿಯೇಟರ್ಸ್ ಗೆ ನೋಡ್ಕೊಂಡು ಹೋಗ್ತೀರಾ. ಎಸ್ ನಮ್ಮ ಕನ್ನಡ ಮೂವಿನ ಈ ರೇಂಜ್ ಬಾಲಿವುಡ್ ರೇಂಜ್ ತಗೊಂಡು ಹೋಗೋರ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಎಸ್. ಏನ್ ರಿಕ್ವೆಸ್ಟ್ ಅಂದ್ರೆ ಎಲ್ಲಾರ್ಗುನು ಕನ್ನಡ ಮೂವೀಸ್ ನ ಬೆಳೆಸಿ ಅಷ್ಟೇ. ಯಾವ್ದೇ ಕನ್ನಡ ಮೂವಿ ಆದ್ರೂನು ಯಾವ್ದೇ ಇದ್ರೂನು ಎಲ್ಲ ಬೆಳೆಸಿ ಅಷ್ಟೇ. ನಾಟ್ ಜಸ್ಟ್ ಟಾಕ್ಸಿಕ್. ಯಾವ್ದೇ ಮೂವಿ ಬಂದ್ರೂನು ಮೇಕ್ ಶೋರ್ ಬಂದಿ ಥಿಯೇಟರ್ಸ್ ಗೆ ನೋಡ್ಕೊಂಡು ಹೋಗ್ತೀರಾ. ಎಸ್. ನಮ್ಮ ಕನ್ನಡ ಮೂವಿನ ಈ ರೇಂಜ್ ಬಾಲಿವುಡ್ ರೇಂಜ್ ತಗೊಂಡು ಹೋಗೋರ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಎಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.